ಮಾದೇವ ಇದು ನವೀನ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿ ವಿನೋದ್ ಪ್ರಭಾಕರ್ ಮತ್ತು ಸೋನಲ್ ಮೊಂಟೆರಿಯೋ ಅವರು ಆಕ್ಟ್ ಮಾಡಿರುವಂಥ ಹೊಸ ಸಿನಿಮಾ. ಕಮ್ಬ್ಯಾಕ್ನ ಹುಡುಕಾಟದಲ್ಲಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ ಅನ್ಸುತ್ತೆ ವಿನೋದ್ ಪ್ರಭಾಕರ್ ಅವರು. ಹಾಗಿದ್ರೆ ಆ ಪ್ರಯತ್ನ ಹೇಗಿದೆ, ಸಿನಿಮಾದಲ್ಲಿ ನನಗೇನು ಇಷ್ಟ ಆಯಿತು, ಏನೆಲ್ಲ ಕಷ್ಟ ಆಯಿತು ಎಲ್ಲವನ್ನು ಡೀಟೇಲ್ಡ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿನ ಸ್ಟೋರಿ ಲೈನ್ ಕಡೆಗೆ ಬಂದರೆ, ಮಾದೇವ ಜೈಲಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಆ್ಯಂಡ್ ಆ ಸಮಯದಲ್ಲಿ ಅವನ ಲೈಫ್ಗೆ ಹೀರೋಯಿನ್ ಎಂಟ್ರಿ ಆಗುತ್ತೆ. ಹಾಗಿದ್ರೆ ಅವಳು ಅವನ ಲೈಫ್ಗೆ ಬರೋದಕ್ಕೆ ಕಾರಣ ಏನು, ಅಲ್ಲಿಂದ ಮಾದೇವನ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ಅವನು ಏನೆಲ್ಲ ಫೇಸ್ ಮಾಡ್ತಾನೆ ಆ್ಯಂಡ್ ಈ ಸಿನಿಮಾದ ಮೂಲಕ ಸಿನಿಮಾ ಟೀಮ್ನವರು ಏನು ಹೇಳೋದಕ್ಕೆ ಇಷ್ಟಪಟ್ಟಿದ್ದಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಇಲ್ಲಿದ್ದಂತಹ ಕ್ಯಾರೆಕ್ಟರ್ಸ್ ಪ್ರೆಸೆಂಟೇಷನ್. ಪ್ರತಿ ಕ್ಯಾರೆಕ್ಟರ್ಗೂ ಕೂಡ ಒಂದು ಪ್ರಾಪರ್ ರೀಸನ್ ಇದೆ. ಈವನ್ ಅವುಗಳನ್ನು ಬರ್ಕೊಂಡಿರೋದು ಆ್ಯಂಡ್ ಪ್ರೆಸೆಂಟ್ ಮಾಡಿರೋದು ಕೂಡ ಅಷ್ಟೇ ಅಥೆಂಟಿಕ್ ಆಗಿತ್ತು. ಅನಾವಶ್ಯಕವಾಗಿ ಅನ್ನೋದಕ್ಕಿಂತ ಎಷ್ಟು ಬೇಕೋ ಅಷ್ಟೇ, ಮತ್ತು ಲೀಡ್ ಕ್ಯಾರೆಕ್ಟರ್ಸಿಂದ ಹಿಡಿದು ಚಿಕ್ಕ ಚಿಕ್ಕ ಪಾತ್ರಗಳಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿರೋದು ಚೆನ್ನಾಗಿತ್ತು. ಈವನ್ ಅದು ಇಷ್ಟ ಕೂಡ ಆಗುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಥ್ರೂಔಟ್ ದಿ ಸಿನಿಮಾ ಪ್ರತಿ ಸೀಕ್ವೆನ್ಸ್ನ ಕೂಡ ಫೀಲ್ ಮಾಡಿಸುತ್ತೆ BGM. ಕೆಲವೊಂದು ಕಡೆ ಅದು ಓವರ್ ದ ಟಾಪ್ಗೆ ಹೋದರೂ ಕೂಡ ಅದನ್ನು ಯೂಸ್ ಮಾಡ್ಕೊಂಡಿರೋದು ಚೆನ್ನಾಗಿತ್ತು. ವಿನೋದ್ ಪ್ರಭಾಕರ್ ಆ್ಯಸ್ ಮಾದೇವ ಅವರು ಇಲ್ಲಿ ತುಂಬಾ ಇಂಟೆನ್ಸ್ ಆಗಿರುವಂತಹ, ಸೆಟಲ್ಡ್ ಆಗಿರುವಂತಹ ಪಾತ್ರವನ್ನೇ ನಿಭಾಯಿಸಿದ್ದಾರೆ. ಇಲ್ಲಿಂದ ಹಿಂದೆ ನೋಡಿದ್ದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಕ್ಯಾರೆಕ್ಟರ್. ಈವನ್ ವಿನೋದ್ ಪ್ರಭಾಕರ್ ಅವರು ಸಹ ಅದನ್ನು ಅಷ್ಟೇ ಸೆಟಲ್ಡ್ ಆಗಿ ನಿಭಾಯಿಸಿದ್ದಾರೆ. ಥ್ರೂಔಟ್ ದಿ ಸಿನಿಮಾ ಅವರು ಉಳಿದ ಕ್ಯಾರೆಕ್ಟರ್ಸ್ನ ಕೂಡ ಡಾಮಿನೇಟ್ ಮಾಡಿ ಸಿಂಗಲ್ ಹ್ಯಾಂಡ್ ಅನ್ನೋ ಥರ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಆ್ಯಸ್ ಎ ಆ್ಯಕ್ಟರ್ ಆಗಿ ಅವರ ಸ್ಟ್ರೆಂತನ್ನು ತೋರಿಸಿ ದೊಡ್ಡ ಕಂಬ್ಯಾಕನ್ನೇ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸಿನಿಮಾಟೋಗ್ರಫಿ ಕೂಡ ಡೀಸೆಂಟ್ ಆಗಿತ್ತು. ಆಬ್ವಿಯಸ್ಲಿ ಸ್ಕ್ರೀನ್ ಪ್ಲೇ ನಾರ್ಮಲ್ ಆಗಿದ್ರು ಕೂಡ ಸಿನಿಮಾಟೋಗ್ರಫಿ ವಿಜುವಲಿ ನಮ್ಮನ್ನು ಸ್ಯಾಟಿಸ್ಫೈ ಮಾಡೋ ಥರ ಇತ್ತು ಆ್ಯಂಡ್ ಅದಕ್ಕೆ ಸಿನಿಮಾಟೋಗ್ರಾಫರ್ಗೂ ಕೂಡ ಒಂದು ಅಪ್ರಿಷಿಯೇಷನ್ ಬರಲೇಬೇಕು. ಇನ್ನು ಪರ್ಫಾರ್ಮೆನ್ಸಸ್, ವಿನೋದ್ ಪ್ರಭಾಕರ್ ಅವರು ಸಖತ್ತಾಗಿರುವಂಥ ಪರ್ಫಾರ್ಮೆನ್ಸ್ ಜೊತೆಗೆ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಮಾದೇವ ಕ್ಯಾರೆಕ್ಟರ್ ಅವರಿಗೆ ಆಪ್ಟ್ ಅನ್ನೋ ಥರ ಇತ್ತು, ಅವರು ಕೂಡ ಅದನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ರು. ಇನ್ನು ಸೋನಲ್ ಮೊಂಟೆರಿಯೋ ಅವರು ಕೂಡ ಇಲ್ಲಿ ಮಾರ್ಕ್ಸ್ ಪಡ್ಕೊಳ್ತಾರೆ. ಅವರಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿನೇ ಇತ್ತು. ಈವನ್ ಆ ಪಾತ್ರಕ್ಕೆ ಒಂದು ಪರ್ಪಸ್ ಕೂಡ ಇತ್ತು ಆ್ಯಂಡ್ ಅವರು ಕೂಡ ಅದನ್ನು ಅಷ್ಟೇ ಅಥೆಂಟಿಕ್ ಆಗಿ ಫುಲ್ಫಿಲ್ ಮಾಡಿದ್ದಾರೆ. ಇನ್ನೂ ಕಷ್ಟ ಆಗಿದ್ದು ಅಂದರೆ ಪ್ರೆಸೆಂಟೇಷನ್. ಲಿಟ್ರಲಿ ಗುರು, ಹೊಸದ್ದು ಅನ್ನೋದಕ್ಕೆ ಏನೂ ಕೂಡ ಇರಲಿಲ್ಲ ವಿನೋದ್ ಪ್ರಭಾಕರ್ ಅವರ ಕ್ಯಾರೆಕ್ಟರ್ ಬಿಟ್ಟು. ಇದು ಕೂಡ ಅದೇ ಹಳೆ ರುಟೀನ್ ಸಿನಿಮಾಗಳ ಫೀಲನ್ನು ಕೊಡುತ್ತೆ ಆ್ಯಂಡ್ ಅದಕ್ಕೆ ಕಾರಣ ಪ್ರೆಸೆಂಟೇಷನ್ ಅಂತ ಹೇಳ್ತೀನಿ. ಇಲ್ಲಿದ್ದಂತಹ ರೈಟಿಂಗ್ ತುಂಬಾ ಆರ್ಟಿಫಿಷಿಯಲ್ ಅನ್ನಿಸ್ತು ಆ್ಯಂಡ್ ಅದು ಸಿನಿಮಾ ಪೂರ್ತಿ ಹಾಗೇ ಇತ್ತು. ಕ್ಯಾರೆಕ್ಟರ್ಸ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ರು ಕೂಡ ಅವುಗಳ ಸುತ್ತ ಬಂದಂತಹ ರೈಟಿಂಗ್ ತುಂಬಾ ಆಡ್ ಆಗಿತ್ತು. ಅದು ತುಂಬಾ ಕಷ್ಟ ಕೂಡ ಕೊಡ್ತು ಅಂತ ಹೇಳ್ತೀನಿ. ಇನ್ನು ಕೆಲವು ಸೀನ್ಗಳಲ್ಲಿ ಪ್ರಾಪರ್ ಕ್ಲೋಜರ್ ಅನ್ನೋದು ಅಥವಾ ಅವುಗಳಿಗೆ ಪ್ರಾಪರ್ ಆಗಿರುವಂತಹ ಪರ್ಪಸ್ ಅನ್ನೋದು ಇರಲಿಲ್ಲ. ಅದು ಯಾಕೆ ಅನ್ನೋ ಕ್ವೆಶನ್ಸನ್ನು ಹುಟ್ಟಾಕ್ತವೆ, ಬಟ್ ಅವುಗಳಿಗೆ ಆನ್ಸರ್ ಅನ್ನೋದೇ ಸಿಗಲ್ಲ. ಅದು ಕೂಡ ಕಷ್ಟ ಆಗಿತ್ತು. ಇಲ್ಲಿದ್ದಂಥ ಸಾಂಗ್ಸ್, ಯಾವ ಸಾಂಗ್ ಕೂಡ ನಮ್ಮ ನೆನಪಿಗೆ ಉಳಿಯೋ ಥರ ಇರಲಿಲ್ಲ. ವಿಜುವಲಿ ಫೀಲ್ ಮಾಡಿಸಿದ್ರು ಕೂಡ ಅವು ನಮ್ಮ ಮೇಲೆ ಅಷ್ಟೊಂದು ಇಂಪ್ಯಾಕ್ಟನ್ನು ಮಾಡೋದಕ್ಕಾಗಿಲ್ಲ. ಸೊ ಓವರ್ ಆಲ್ ಆಗಿ ಇದೊಂದು ಅಬೋ ಆವರೇಜ್ ಸಿನಿಮಾ ಅಂತ ಹೇಳ್ತೀನಿ. ವಿನೋದ್ ಪ್ರಭಾಕರ್ ಅವರ ಸೆಟಲ್ಡ್ ಪರ್ಫಾರ್ಮೆನ್ಸ್ ನೋಡಬೇಕು ಅಥವಾ ಅವರ ಫ್ಯಾನ್ಸ್ ಆಗಿದ್ದರೆ ಹೋಗಿ ಈ ಸಿನಿಮಾನ ನೀವು ನೋಡ್ಬೋದು. ಇನ್ನು ಆಲ್ರೆಡಿ ನಿಮ್ಮಲ್ಲಿ ಯಾರಾದರೂ ಈ ಸಿನಿಮಾನ ನೋಡಿದರೆ ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.